ಕರ್ನಾಟಕದಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಂತೂ ಅಲ್ಲೂ ಸಹ ಭಾರೀ ಮಳೆ ಆಗ್ತಾ ಇದೆ. ಹೀಗಾಗಿ ಮೀನುಗಾರಿಕೆ ಹಾಗೂ ಜಲಸಾಹಸ ಕ್ರೀಡೆಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಬ್ಬರ. ಧಾರಾಕಾರ ಮಳೆಗೆ ಕುಮಟಾ ಸಿದ್ದಾಪುರ ರಸ್ತೆ ಜಲಾವೃತ. ಮೀನುಗಾರಿಕೆ ಜಲಸಾಹಸ ಕ್ರೀಡೆಗೆ ಜಿಲ್ಲಾಡಳಿತ ನಿರ್ಬಂಧ. ಒಂದೆಡೆ ಅಬ್ಬರದ ಮಳೆ, ಮತ್ತೊಂದೆಡೆ ಹೆದ್ದಾರಿಯಲ್ಲಿ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾಗಿರುವುದು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯದ್ದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿ ನೀಡಿದ್ದು, ಈಗಾಗಲೇ ರೆಡ್ ಅಲರ್ಟ್ ಘೋಷಿಸಿದೆ. ಧಾರಾಕಾರ ಮಳೆಗೆ ಕುಮಟಾ ತಾಲೂಕಿನ ಸಿದ್ದಾಪುರ ಕುಮಟಾ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಇದರಿಂದ ವಾಹನ ಸವಾರರು ಪರದಾಡುವಂತ ವಾತಾವರಣ ನಿರ್ಮಾಣ ಮಾಡಿತ್ತು. ಅಬ್ಬರದ ಮಳೆಯಿಂದಾಗಿ ಸಮುದ್ರ ಭಾಗದಲ್ಲಿ ಹೆಚ್ಚಿನ ಗಾಳಿ ಬೀಸುತ್ತಿದ್ದು ಅಲೆಗಳ ಆರ್ಭಟ ಜೋರಾಗಿದೆ. ಹೀಗಾಗಿ ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಿದ್ರೆ, ಇತ್ತ ಜಿಲ್ಲೆಯ ಜಲಸಾಹಸ ಕ್ರೀಡೆ ಇಂದಿನಿಂದ ನಿಷೇಧ ವಿಧಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಮಾನ್ಸೂನು ಪ್ರಾರಂಭವಾಗುವ ಹಂತದಲ್ಲಿದೆ. ಈ ವರ್ಷ ಸ್ವಲ್ಪ ಮುಂಚಿತವಾಗಿಯೇ ಮಳೆ ಪ್ರಾರಂಭವಾಗುತ್ತೆ ಅನ್ನುವುದು ಒಂದು ಹವಾಮಾನ ಇಲಾಖೆಯ ಮುನ್ಸೂಚನೆ ಇರುವುದರಿಂದ ಈ 19ನೇ ತಾರೀಕಿಂದ ಈ ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡಿದೆ. ಪ್ರವಾಸಿಗರು ಸಹ ಇನ್ನು ಮುಂದೆ ಬರುವುದು ತುಂಬ ಕಡಿಮೆ ಆಗುತ್ತೆ. ಜಲಸಾಹಸ ಕ್ರೀಡೆಗಳು ಇವೆಲ್ಲವನ್ನು ಜಿಲ್ಲಾಡಳಿತದಿಂದ ಈಗ ಈ ವರ್ಷಕ್ಕೆ ನಾವು ಬಂದ್ ಮಾಡಲು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಸಿದ್ದಾಪುರ ಕುಮಟಾ ರಸ್ತೆ ರೋಡ್ ಮೇಲೆ ನೀರು ತುಂಬಿಕೊಂಡು ಬಿದ್ದದೆ, ಓಡಾಡ್ಲಿಕ್ಕೆ ಆಗೋದಿಲ್ಲ. ವಾಹನ ಪೂರ್ಣ ಇಲ್ಲಿ ಸ್ಟಾಕ್ ಹಾಕೊಂಡು ಇದೆ. ಇದು ಯಾವ ಪಂಚಾಯತ್ದವರು ಅಥವಾ PWD ಅವರು ಯಾರು ಹೇಳಿ ಇದನ್ನು ರಿಪೇರಿ ಮಾಡಿಸ್ಬೇಕು. ಸಾರ್ವಜನಿಕರಿಗೆ ಭಯಂಕರ ತೊಂದರೆ ಇದರಿಂದ, ಓಡಾಡ್ಲಿಕ್ಕೆ ಆಗೋದಿಲ್ಲ. ಆ ಸ್ಟೇಜಲ್ಲ ಇದೆ. ಅರಬ್ಬಿ ಸಮುದ್ರದಲ್ಲಿ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಇದರಿಂದಾಗಿ ಮೀನುಗಾರಿಕೆಗೆ ತೆರಳಿದ್ದ ರಾಜ್ಯ, ಹೊರ ರಾಜ್ಯದ ಬೋಟುಗಳು ಜಿಲ್ಲೆಯ ಬಂದರಿನಲ್ಲಿ ಆಶ್ರಯ ಪಡೆದಿದೆ. ಇನ್ನು ಸರ್ವ ಋತು ಬಂದರು ಎಂದೇ ಕರೆಸಿಕೊಳ್ಳುವ ಕಾರವಾರದ ಬೈತಕೋಲ್ ಬಂದರಿನಲ್ಲಿ ಕೇರಳ, ತಮಿಳುನಾಡಿನ ನೂರಾರು ಬೋಟುಗಳು ಲಂಗರು ಹಾಕಿದೆ. ಜೂನ್ 1ರಿಂದ 2 ತಿಂಗಳುಗಳ ಕಾಲ ಮೀನುಗಾರಿಕೆ ಬಂದ್ ಮಾಡಲಾಗುತ್ತದೆ. ಆದರೆ ಅವಧಿ ಮುಂಚೆಯೇ ಮೀನುಗಾರಿಕೆಯನ್ನ ಬಂದ್ ಮಾಡಲಾಗಿದೆ. ರಾಜ್ಯಾದ್ಯಂತ ಅಬ್ಬರದ ಮಳೆ ಸುರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ 2 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇರುವಂಥದ್ದು. ಅದರಲ್ಲಿಯೂ ಮೀನುಗಾರಿಕೆಯನ್ನು ಬಂದ್ ಮಾಡಲಾಗಿದೆ. ನಾವಿವತ್ತು ಕಾರವಾರದ ಬೈತಕೋಲ್ ಬಂದರಿನಲ್ಲಿದ್ದೀವಿ. ನಾನು ನಿಮಗೆ ಈ ಭಾಗದಲ್ಲಿ ತೋರಿಸ್ತೀನಿ ಇಲ್ಲಿಯ ಚಿತ್ರಣ ಹೇಗಿದೆ ಅಂತೇಳಿ. ಯಾಕಂತಂದರೆ ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರ ಪ್ರಾರಂಭ ಆಯಿತು ಅಂತಂದರೆ ಮೀನುಗಾರಿಕೆ ಸ್ತಬ್ಧ ಆಗ್ತದೆ. ಅದರಲ್ಲಿಯೂ ಈಗ ರೆಡ್ ಅಲರ್ಟನ್ನು 2 ದಿನಗಳ ಕಾಲ ಕೊಳ್ಳಲಾಗಿದೆ. ಸುಮಾರು ಅರಬ್ಬಿ ಸಮುದ್ರ ಭಾಗದಲ್ಲಿ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ, ಅಲೆಗಳ ಅಬ್ಬರ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ಮೀನುಗಾರಿಕಾ ಇಲಾಖೆ ನೀಡಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಬಾರದು ಅನ್ನುವಂತಹ ಸೂಚನೆಯನ್ನು ಮೀನುಗಾರರಿಗೆ ನೀಡಿದರು. ಹೀಗಾಗಿ ಎಲ್ಲ ಬೋಟ್ಗಳೀಗ ಬಂದರಿನಲ್ಲೇ ಬಂದು ಲಂಗೂರು ಹಾಕಿದ್ದಾವೆ. ಯಾಕಂತಂದರೆ ಮೀನುಗಾರಿಕೆ ಇನ್ನೂ ಜೂನ್ 1ರವರೆಗೂ ಕೂಡ ಈ ಭಾಗದಲ್ಲಿ ನಡೆಯುವಂಥದ್ದು. ಆದರೆ ಅವಧಿಗೂ ಪೂರ್ವದಲ್ಲಿ ಈಗ ಮೀನುಗಾರಿಕೆಯನ್ನು ಬಂದ್ ಮಾಡುವಂತಹ ಸ್ಥಿತಿ ಈ ಭಾಗದಲ್ಲಿ ಇರುವಂಥದ್ದು. ನೀವು ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಬೋಟುಗಳು ಬಂದಿದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದ ಬೈತಕೋಲ್ ಬಂದರು ಏನಿದೆ, ಇದು ಸರ್ವ ಋತು ಬಂದರು. ಹಾಗಾಗಿ ಈ ಭಾಗದಲ್ಲಿ ಕೇವಲ ರಾಜ್ಯದ ಬೋಟುಗಳಲ್ಲದೆ ಹೊರ ರಾಜ್ಯದ ಬೋಟುಗಳು ಕೂಡ ಲಂಗೂರು ಹಾಕ್ತದೆ. ಈಗಾಗಲೇ ಈ ಭಾಗದಲ್ಲಿ ಸುಮಾರು 100 ಬೋಟ್ಗಳು ಲಂಗೂರು ಹಾಕಿದ್ದಾವೆ. ಮಳೆಯ ಅಬ್ಬರಕ್ಕೆ ಕುಮಟಾ ಸಿದ್ದಾಪುರ ರಸ್ತೆ ಸಂಪೂರ್ಣ ಜಲಾವೃತವಾಗಿದ್ದು ಬಂದ್ ಆಗಿದೆ. ವಾಲ್ಗಳ್ಳಿಯ ಬಳಿ ಮನೆ ಜಮೀನುಗಳಿಗೆ ನೀರು ನುಗ್ಗುವ ಆತಂಕ ತಂದೊಡ್ಡಿದೆ. ಇನ್ನು ಕುಮಟಾ ಸಿದ್ದಾಪುರ ರಸ್ತೆ ನೀರು ತುಂಬಿ ವಾಹನ ಸವಾರರಿಗೆ ಸಂಚರಿಸಲು ತೊಂದರೆಯಾಗಿದ್ದು, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿಯೂ ಸಂಚಾರ ಅಸ್ತವ್ಯಸ್ತವಾಗಿದೆ. ದಿನಕರ್ ಶೆಟ್ಟರು ಮತ್ತು PW ಇಂಜಿನಿಯರು, AC, DC ಎಲ್ಲ ಬಂದು ನೋಡ್ಕೊಂಡು ಹೋಗಿ ಡಿಸೆಂಬರ್ ಎಂಡಿಗೆ 6 ತಿಂಗಳ ಬಿಟ್ಟು ಬರುತ್ತೆ ಹೇಳಿದೆ. ಅವ್ರು ಇನ್ನೂ ಎಂಥದ್ದು ಮಾಡಲಿಕ್ಕೆ ಬರಲಿಲ್ಲ. ಬೇಸಿಗೆಯಲ್ಲೇ ಬಂದು ಮಾಡಿಕೊಡ್ತರು, ಎಲ್ಲ ನೀರು ಹೋಗುವಂಗೆ ಕಾಲುವೆ ಮಾಡಿಕೊಡ್ತರು, ಗಾಳವರೆಗೆ ತಗೊಂಡೋಗಿ ಹೇಳಿ ಏನೂ ಬರಲಿಲ್ಲ. ಅದು ಕೇಳಲಿಕ್ಕೆ ಹೋದರೆ ಅಂತ ಮಾತಾಡೋದಿಲ್ಲ, ಬರೋದೇ ಇಲ್ಲ. ಮುಳುಗಡೆ ಆಗ್ತದೆ, ತೋಟಕ್ಕೆಲ್ಲ ನುಗ್ತದೆ, ರೋಡ್ ಮೇಲೆ ತಿರುಗಾಡುವವರಿಗೆಲ್ಲ ತೊಂದರೆ. ಎಲ್ಲಿ ಇಲ್ಲ, ಸುತ್ತಿಗೆಟ್ಟು ಹೋಗ್ಬೇಕು, ಊರ್ಕೇರಿ ಹಿಂಗೆ ಇದ್ರ ಮೇಲೆ ಅದೆಲ್ಲ ಜನರಿಗೆ ದೂರ ಆಗ್ತದೆ ಹೋಗುವವರಿಗೆ. ಶಾಲೆ ಮಕ್ಕಳಿಗೆ ಹೋಗುವಂಥ ಬಸ್ ಎಲ್ಲ ತೊಂದರೆ ಆಗ್ತದೆ. ಒಟ್ಟಾರೆ ಕಳೆದ ವರ್ಷ ಭೂಕುಸಿತ, ಸಾವು ನೋವು ನೋಡಿದ್ದ ಜಿಲ್ಲೆಯಲ್ಲಿ ಪ್ರಾರಂಭದಲ್ಲೇ ಅಬ್ಬರದ ಮಳೆ ಭಯ ಹುಟ್ಟಿಸುವಂತೆ ಮಾಡಿದ್ದು ಜಿಲ್ಲೆಯ ಜನರ ನೆಮ್ಮದಿ ಕಸಿದಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.